ಸದ್ಯಕ್ಕೆ ಸ್ಟಾರ್ ನಟರ ಸಿನಿಮಾಗಳ ಅಪ್ಡೇಟ್ಸ್ ಇಲ್ಲದೆ ಅಭಿಮಾನಿಗಳಿಗಾಗಿರ್ಬೋದು, ಸಿನಿ ರಸಿಕರಿಗಾಗಿರ್ಬೋದು ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ನಾನು ಮಾತಾಡ್ತಿರುವಂಥ ವಿಚಾರ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ ಬರ್ತಾ ಇದೆ. ಸೊ ಯಾವಾಗ ಬರ್ತಾ ಇದೆ ಏನು, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಸದ್ಯಕ್ಕೆ ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾ ಮ್ಯಾಕ್ಸ್ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಇನ್ಕ್ಲೂಡಿಂಗ್ ಎಲ್ಲರೂ ಕೂಡ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು. ಅವ್ರ ಬರ್ಡೇಗೆ ರಿಲೀಸ್ ಆದಂಥ ಒಂದು ಟೀಸರ್ ನೋಡಿದಾಗಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಅವರ ಒಂದು ಸ್ಕ್ರೀನ್ ಮೇಲೆ ನೋಡಬೇಕು ಅನ್ನೋವಂಥದ್ದು ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಎಲ್ಲ ಸಿನಿ ರಸಿಕರಿಗಾಗಿರ್ಬೋದು ಮತ್ತು ಇಡೀ ಹೋಲ್ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ವೇಟ್ ಮಾಡ್ತಿರುವಂಥ ಸಿನಿಮಾ ಸದ್ಯಕ್ಕೆ ಅಪ್ಕಮಿಂಗ್ ಮ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ಗಳಿಲ್ಲ. ಆ್ಯಂಡ್ ಮ್ಯಾಕ್ಸ್ ಅನ್ನೋದಕ್ಕಿಂತ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಸಿನಿಮಾಗಳ ಅಪ್ಡೇಟ್ಸ್ಗಳು ತುಂಬ ಸ್ವಲ್ಪ ತಡ ಆಗ್ತಾ ಇದೆ. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ರೀಸೆಂಟಾಗಿ ಈಗ ಹೇಳಬೇಕು ಅಂತಂದರೆ ಸುದೀಪ್ ಸರ್ ಅವರ ಸಿನಿಮಾಗೆ ವೇಟಿಂಗ್ ಇರುವಂಥದ್ದು, ಮ್ಯಾಕ್ಸ್ಗೆ ವೇಟಿಂಗ್ ಇದೆ. ಆ್ಯಂಡ್ ಮ್ಯಾಕ್ಸ್ ಅಪ್ಡೇಟ್ಗೂ ಕೂಡ ತುಂಬ ವೇಟಿಂಗ್ ಇದೆ. ಸೊ ಈ ಒಂದು ಅಪ್ಡೇಟ್ ಯಾವಾಗ ಬರ್ಬೋದು, ಏನು ಕತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವಿಚಾರ ಏನಪ್ಪ ಅಂದರೆ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ ಬಗ್ಗೆ ತುಂಬಾ ಒಂದು ವೇಟಿಂಗಲ್ಲಿದ್ದಾಗ ಒಂದು ಯಾವಾಗ ಬರಬಹುದು ಅನ್ನೋದು ನೋಡೋದಾಯಿತು ಅಂತಂದರೆ, ಸೊ ಮೇ ತಿಂಗಳ 15ನೇ ತಾರೀಕಿನ ಒಳಗಡೆ ಒಂದು ಅಪ್ಡೇಟ್ ಬರುವಂಥ ಸಾಧ್ಯತೆ ಇದೆ ಅಂತೆ. ಬಟ್ ಇನ್ಕ್ಲೂಡಿಂಗ್ ಸಿನಿಮಾ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಅಂತೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದು ಸತ್ಯ ಆಗುತ್ತೋ ಅಥವಾ ಏನು ಅಂತ ಗೊತ್ತಿಲ್ಲ. ಬಟ್ ಪ್ರಾಬಬಲಿ ಒಂದು 70% ಬಂದಿರುವಂಥ ಮಾಹಿತಿ ಪ್ರಕಾರ ಸೊ 15ನೇ ತಾರೀಕು ಒಳಗಡೆ, ಮೇ 15ನೇ ತಾರೀಕು ಒಳಗಡೆ ಸಿನಿಮಾ ರಿಲೀಸ್ ಡೇಟು ಮತ್ತು ಸಿನಿಮಾಗಳ ಅಪ್ಡೇಟ್ನ ಜೊತೆಗೆ ಬರ್ತಾ ಇದೆಯಂತೆ. ಇನ್ನು ಫೈನಲ್ ಆಗಿ ಹೇಳೋದಾಯಿತು ಅಂದರೆ ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾ ಮೇ 15ನೇ ತಾರೀಕು ಒಳಗಡೆ ಅಪ್ಡೇಟ್ಸ್ ಬರುತ್ತೆ. ಸೊ ಸಿನಿಮಾ ಡೇಟ್ ಆಗಲೇ ಹೇಳಿದಾಗೇ ರಿಲೀಸ್ ಆಗುವಂಥ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಅಪ್ಡೇಟ್ ಏನಪ್ಪ ಅಪ್ಡೇಟ್ ಅನ್ನೋದು ನೋಡೋದಾಯಿತು ಅಂದರೆ, ಸೊ ಟ್ರೈಲರ್ ರಿಲೀಸ್ ಅಥವಾ ಮುಂಬರುವ ಒಂದೇನಾದರೂ ಸಿನಿಮಾದ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅಪ್ಡೇಟ್ಸು, ಸೊ ಈ ರೀತಿಯಾದಂಥ ಯಾವ್ದಾದ್ರು ಒಂದು ಅಪ್ಡೇಟ್ಸ್ ವಿಡಿಯೋ ಫಾರ್ಮೆಟಲ್ಲಿ ಏನಾದರೂ ಬಿಡ್ತಾರಾ, ಏನು ಕತೆ, ಸೊ ಅದ್ರ ಬಗ್ಗೆನೂ ಕೂಡ ಒಂದು ವೇಟಿಂಗಲ್ಲಿದ್ದೀನಿ. ಆ್ಯಂಡ್ ಮ್ಯಾಕ್ಸ್ ಅಷ್ಟೇ ಅಲ್ಲ, ತುಂಬ ಸಿನಿಮಾಗಳ ಒಂದು ಅಪ್ಡೇಟ್ಸ್ಗಳು ಮೇ ತಿಂಗಳಲ್ಲಿ ಬರುತ್ತೆ. ಸೊ ಮೇ ಎಂಡ್ ಒಳಗಡೆ ತುಂಬ ಸಿನಿಮಾಗಳ ಅಪ್ಡೇಟ್ ಬರುತ್ತೆ. ಮತ್ತು ಜೂನು ಮತ್ತು ಜುಲೈಯಲ್ಲಿ ಸಿನಿಮಾಗಳ ರಿಲೀಸ್ಗೂ ಕೂಡ ರೆಡಿ ಆಗುತ್ತೆ. ಸೊ ಓವರಾಲ್ ಆಗಿ ಹೇಳೋದಾಯಿತು ಅಂತಂದರೆ ಮ್ಯಾಕ್ಸಿಗೆ ತುಂಬ ಒಂದು ವೇಟ್ ಮಾಡ್ತಾ ಇದ್ದೀವಿ. ಸೊ ಮ್ಯಾಕ್ಸ್ ಅಪ್ಡೇಟಿಗೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಪ್ಡೇಟ್ಸ್ಗಳು ಬರಲಿ. ಸೊ ಮ್ಯಾಕ್ಸ್ ಅಷ್ಟೇ ಅಲ್ಲದೆ ಸೊ ಮುಂಬರುವ ಸಿನಿಮಾಗಳೆಲ್ಲ ಕೂಡ ಅಪ್ಡೇಟ್ಸ್ಗಳು ಬೇಗ ಬರಲಿ. ಸೊ ಒಂದು ರೀತಿಲಿ ಹೆಂಗಾಗ್ಬಿಡುತ್ತೆ ಅಂದರೆ, ಅಪ್ಡೇಟು ಸಿನಿಮಾ ರಿಲೀಸ್ ಆಯಿತು ಅಂದರೆ ಮೇಲಿಂದ ಮೇಲೆ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಗುತ್ತೆ, ಮೇಲಿಂದ ಮೇಲೆ ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಅಂಥ ಒಂದು ಹೈಪಲ್ಲಿರುವಂಥ ಸ್ಟಾರ್ ನಟರ ಸಿನಿಮಾಗಳ ಒಂದು ಅಪ್ಡೇಟ್ಸ್ಗಳು ಯಾವುದು ಬರ್ತಾ ಇಲ್ಲ. ಸೊ ಆದಷ್ಟು ಬೇಗ ಸಿನಿಮಾಗಳು ಬರಲಿ. ಸೊ ಮ್ಯಾಕ್ಸ್ ಸಿನಿಮಾ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಪ್ಡೇಟಿಗೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮಂತ್ ಅಪ್ಡೇಟ್ ಖಂಡಿತವಾಗ್ಲೂ ಬರುವಂಥ ಸಾಧ್ಯತೆಗಳಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ನೀವು ಕೂಡ ಮ್ಯಾಕ್ಸ್ ಸಿನಿಮಾಗೆ, ಕಿಚ್ಚ ಸುದೀಪ್ ಸರ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಈಗ 30,000 ಹತ್ತಿರ ಬರ್ತಾ ಇದ್ದೀವಿ. ಆದಷ್ಟು ಬೇಗ 30,000ಕ್ಕೆ ತಲುಪೋಣ ಅಂತ ಹೇಳ್ತಾ, ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.